राष्ट्रगीते सुरू कर. ಮುಂಜಾನೆ ಸ್ವತಂತ್ರ ಭಾರತದ 80ನೇ ಸ್ವತಂತ್ರ ದಿನಾಚರಣೆಯನ್ನ ನಾವೆಲ್ಲರೂ ಭಾರತೀಯ ಸತ್ಪಥಗಳು ಇವತ್ತಿನ ದಿವಸ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅದರ ಅಂಗವಾಗಿ ನಮ್ಮ ಅಭಿನವ ವಿದ್ಯಾಸಂಸ್ಥೆಯು ಸುಮಾರು 30 ವರ್ಷಗಳಿಂದ ಅಭಿನವ ಶಿವಪುತ್ರ ಮಹಾಸ್ವಾಮಿಗಳ ಅಡಿಯಲ್ಲಿ ನಡೀತಾ ಬಂದಿದೆ. 2010-11ರಿಂದ ಸ್ವಾಮಿಗಳು ನನ್ನ ಹೆಗಲಿಗೆ ಹಾಕಿ ಇವತ್ತಿನ ದಿವಸ ಅವರು ದೈವಾಧೀನರಾದರು. ಅವತ್ತಿಂದ ಇವತ್ತಿನವರೆಗೂ ಈ ಸಂಸ್ಥೆಯ ಮೇಲು ಜವಾಬ್ದಾರಿ ನನ್ನ ಹೆಗಲ ಮೇಲಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆತ್ಮೀಯ ಸಹೋದರಿ ವಿಜಯಪುರ ಜಲನಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ 32ನೇ ವಾರ್ಡ್ ನಂಬರ್ನ ಕಾರ್ಪೊರೇಟರ್ ಆಗಿರುವ ನಮ್ಮೆಲ್ಲರ ನೆಚ್ಚಿನ ನಾಯಕಿ ಹಾಗೂ ದಲಿತ ನಾಯಕರು, ನಮ್ಮೆಲ್ಲರನ್ನು ಬಹಳಷ್ಟು ಅವರ ಬಗ್ಗೆ ಅಷ್ಟು ಹೇಳಿದ್ರು ಕಡಿಮೆನೆ. ಯಾಕಂದ್ರೆ ಇಂಥ ವೇದಿಕೆ ಅಲ್ಲ ಅದು. ಯಾಕಂತಂದ್ರೆ ಅಂತವರು ಮಾರ್ಗದರ್ಶನ ಮಕ್ಕಳಿಗೆ ಸಿಗ್ಲಿ ಅಂತಕ್ಕಂಥದ್ದನ್ನ ಅವ್ರ ಕಡೆಯಿಂದ ಫ್ಲಾಗೋಸ್ಟ್ ಮಾಡಿಸ್ಬೇಕು ಅಂತಕ್ಕಂಥ ಆಸೆಯನ್ನ ನಾನು ಸುಮಾರು 2 ವರ್ಷಗಳಿಂದ ಇಟ್ಕೊಂಡಿದ್ದೀವಿ. ಬಟ್ ಸಮಯ ಈಗ ಕೂಡಿ ಬಂತ್ರಿ ಅಕ್ಕ. ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಸಂಸ್ಥೆಯ ಶ್ರೀ ಅಭಿನವ ವಿದ್ಯಾಸಂಸ್ಥೆಯ ನಿರ್ದೇಶಕರಾಗಿರುವ ಶ್ರೀ ಬಸವರಾಜ್ ಬಿರಾದರ್ ಅವರೇ, ಹಾಗೂ ಅದೇ ರೀತಿಯಾಗಿ ಯಾವತ್ತೂ ಕೂಡ ನಮ್ಮ ಶಾಲೆಯ ಹಗಲಿರುಳು ಶ್ರಮಿಸ್ತಕ್ಕಂಥ ಒಂದು ವರ್ಷದಲ್ಲಿ ಒಂದು ರಜೆ ಅಭಿನವ ವಿದ್ಯಾಸಂಸ್ಥೆಯ ಫೌಂಡರ್ ಆಗಿರುವಂತ ದಳವಾಯಿ ಸರ್ ಅವರೇ, ಹಾಗೂ HM ಆಗಿರುವಂತ ಮೇಡಮ್ ಅವರೇ, ಹಾಗೂ ಬಸವರಾಜ್ ಸರ್ ಅವರೇ, ಹಾಗೂ ಇಲ್ಲಿ ಸೇರಿರುವಂತ ಎಲ್ಲ ಮುದ್ದು ವಿದ್ಯಾರ್ಥಿನಿಯರೇ, ಹಾಗೂ ಎಲ್ಲ ಪಾಲಕ ಪೋಷಕರೇ, ಮತ್ತೊಮ್ಮೆ ತಮಗೆ ಸ್ವತಂತ್ರೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ನಾನು ಇಲ್ಲಿ ಬಹಳಷ್ಟು ಮುದ್ದು ವಿದ್ಯಾರ್ಥಿಗಳನ್ನ ಎಲ್ಲ ಫ್ರೀಡಮ್ ಫೈಟರ್ಸ್ ಇಲ್ಲೇ ಅದಾರ. ಇವತ್ತು ಸೋಲ್ಜರ್ ಅದಾರ, ಕಿತ್ತೂರಾಣಿ ಚೆನ್ನಮ್ಮ ಅದಾರ, ಸಂಗೊಳ್ಳಿ ರಾಯಣ್ಣ, ಎಷ್ಟು ಚಂದ ಕಾಣತಾರಂದ್ರ ಬಹಳ ಖುಷಿ ಆಗತೈತಿ ಎಲ್ಲರಿಗೂ ನೋಡಾಕ. ಆಮೇಲೆ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರ, ಇವತ್ತ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳಿ, ಇವತ್ತೇನು ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಇವತ್ತೇನು ಶಿಕ್ಷಣ ಪಡಿತಾರ ಅದು ಬಹಳ ಮಹತ್ವದಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತೇನವರು ಇಂಥ ಒಂದು ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಶಿಕ್ಷಣ ಪಡಿತಾ ಇದ್ದಾರ, ಅವರು ಮುಂದಿನ ದಿನಮಾನಗಳಲ್ಲಿ ಉನ್ನತ ಸ್ಥಾನದಲ್ಲಿ ಹೋಗ್ಲಿ ಅಂತ ನಾನು ಅವರಿಗೆಲ್ಲ ಶುಭ ಹಾರೈಸ್ತೇನೆ. ಅದೇ ತರ ದಳವಾಯಿ ಅಣ್ಣಾರ ಬಗ್ಗೆ ಒಂದೆರಡು ಮಾತು ಮಾತಾಡ್ಲೇಬೇಕು. ಅವರು ಬಹಳ ಡೆಡಿಕೇಟೆಡ್ ಮನುಷ್ಯರ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರ ಅವರು ಪ್ರತಿಯೊಂದು ಕಾರ್ಯಕ್ರಮದಾಗಿರ್ತಾರ, ಎಲ್ಲಿ ಹೋದ್ರು ಯಾವ ಮಿನಿಸ್ಟರ್ ಬಂದ್ರು ವಿದ್ಯಾಸಂಸ್ಥೆ ಬಗ್ಗೆ ಹೇಳ್ತಿರ್ತಾರ. ಸರ್, ನಾವು ವಿದ್ಯಾಸಂಸ್ಥೆ ಹಿಂಗದ, ಈ ತರ ಮಾಡಾತೀವಿ. ಈ ಒಂದು ವಿದ್ಯಾಸಂಸ್ಥೆಗೆ ಎಷ್ಟು ಅವರು ಸಮಯ ಕೊಡ್ತಾರಂದ್ರ ಬಹಳಷ್ಟು ಸಮಯ ಕೊಡ್ತಾರ. ಸರ್, ನಾ ನಿಮಗೆ ಎಲ್ಲಾ ವಿದ್ಯಾರ್ಥಿಗಳ ಒಂದು ಪರವಾಗಿ, ನಿಮಗ ಪೋಷಕರ ಪರವಾಗಿ ಬಹಳಷ್ಟು ಅನಂತಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀವಿ. ಯಾಕಂದ್ರ ಇಲ್ಲಿ ಬರೀ
ಇವ್ರ ಮಕ್ಕಳು ಅಷ್ಟೇ ಅಲ್ಲ, ಇಲ್ಲಿ ಬಡ ಮಕ್ಕಳು ಸಹ ವಿದ್ಯಾ ಅಭ್ಯಾಸ ಮಾಡ್ತಾ ಇದಾರ, ಈ ಸಂಸ್ಥೆ ಒಳಗ ಕಲಿತಾ ಇದಾರಂದ್ರ ಬಹಳ ಹೆಮ್ಮೆ ಅನಿಸ್ತದ. ಅದ್ರ ಸಲುವಾಗಿ ಎಲ್ಲಾರು ಪರವಾಗಿ ನಾನು ನಿಮ್ಗ ಅನಂತಪೂರ್ವಕ ಧನ್ಯವಾದಗಳನ್ನ ತಿಳಿಸಿ, ಈ ಸಂಸ್ಥೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ, ಇದ್ರ ಜೊತೆಗೆ ನಾವು ಇರ್ತೀವಿ, ಯಾವಾಗ್ಲೂ ಇರ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ, ನನಗಿಲ್ಲಿ ಕರೆಸಿ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ರಿಗೂ ಧನ್ಯವಾದಗಳನ್ನ ತಿಳಿಸಿ, ಮತ್ತೊಮ್ಮೆ ಮಗದೊಮ್ಮೆ ತಮ್ಗೆಲ್ಲರಿಗೂ ಸ್ವತಂತ್ರೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಕೋರಿ ನಾನೊಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಮ್ಯಾಮ್.